ಯಾರು ಬೈಕೋಬೇಡ್ರಿ, ಬಿಕಾಸ್ ಅಲ್ಲಿ ಇಲ್ಲಿ ಹೋಗಲೇಬೇಕಾಗಿದೆ. ಹಾಗಿರೋದ್ರಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಥರದ ಸ್ಯಾರಿ ಹಾಕಬೇಕು ಲೇಡೀಸ್ ಅಂತ ಹೇಳಿಬಿಟ್ಟು ಕೊಟ್ಟಿರೋದು. ಲಕ್ಕಿಲಿ ಇದು ಯಾವುದೋ ಬೇರೆ ಬ್ಲೌಸ್ ತೊಗೊಬಂದಿದೆ, ಮ್ಯಾಚ್ ಆಗಿದೆ. ಆ್ಯಂಡ್ ಅಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲ ಯಾಗೆ ಬಾಳೋದು ರತ್ನನ್ ಪ್ರಪಂಚ, ಬಾಳೋದು ರತ್ನನ್ ಪ್ರಪಂಚ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತು ಒನ್ ಮೋರ್ ಊರು ಸುತ್ತೋ ಊರು. ಇವತ್ತು ಕೃಷ್ಣಗಿರಿನಲ್ಲಿ ಏನು ಲಾಸ್ಟ್ ವಿಡಿಯೋನಲ್ಲಿ ಹಾಕಿದೆ ಟೆಂಪಲ್ ಓಪನಿಂಗಿಂದು, ಅದ್ರದ್ದು ಇವತ್ತು 48th ಡೇದು ಪೂಜೆ ಇದೆ. ಅಂದರೆ ನಾಳೆ 48th ಡೇ ಇದೆ. ಇವತ್ತು ಬಂದು ನಮ್ಮ ಮನೆಯಿಂದ ಅನ್ನದಾನ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ದೇವಸ್ಥಾನದಲ್ಲಿ ಕೂಡ ಸ್ಪೆಷಲ್ ಪೂಜೆ ಇರೋದ್ರಿಂದ ಇವತ್ತು ಕೂಡ ಕುಂಭದಲ್ಲಿ ನಾವು ಲಾಸ್ಟ್ ಟೈಮ್ ಥರನೇ ಹಾಲೆಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬೇಕು. ಊರವರೆಲ್ಲ ಸೇರ್ಕೊಂಡು ಹೋಗೋದು. ಈಗ ಟೈಮ್ ಬಂದು 9:30 ಆಗಿದೆ. ಸೊ ಎಲ್ಲ ರೆಡಿ ಆಗಿದ್ದೀವಿ, ಕೆಳಗಡೆನೆಲ್ಲ ರೆಡಿ ಇದೆ. ಆ್ಯಂಡ್ ಇವರು ಏನು ಅದು ತಮಟೆ ಎಲ್ಲ ಹೊಡ್ಕೊಂಡು ಬರ್ತಾರಲ್ಲ, ಅವರೆಲ್ಲ ಬಂದಮೇಲೆ ಊರವರೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋದು. ನಾವು ನೆನ್ನೆನೇ ಬ್ಯಾಂಗ್ಳೂರಿಂದ ಬಂದು ಇಲ್ಲೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಾನು ಕೂಡ ಹೀಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಇಲ್ಲಿ ಊರವರೆಲ್ಲ ಒಂದೇ ಸ್ಯಾರಿ ಹಾಕಬೇಕು, ಒಂದೇ ಥರದ ಸ್ಯಾರಿ ಹಾಕಬೇಕು ಲೇಡೀಸ್ ಅಂತ ಹೇಳಿಬಿಟ್ಟು ಕೊಟ್ಟಿರೋದು. ಲಕ್ಕಿಲಿ ಇದು ಯಾವುದೋ ಬೇರೆ ಬ್ಲೌಸ್ ತೊಗೊಬಂದಿದೆ, ಮ್ಯಾಚ್ ಆಗಿದೆ. ಆ್ಯಂಡ್ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಂತೂ ಕಾಣ್ತಾ ಇದೆ. ಆ್ಯಂಡ್ ನಾನು ಇಯರ್ ಕಫ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ ದೇವಸ್ಥಾನದಲ್ಲಿ ಏನೇನಾಗುತ್ತೆ ಎತ್ತ ಅಂತೆಲ್ಲ ತೋರಿಸ್ತೀವಿ. ಆ್ಯಂಡ್ ನಾವು ಬ್ರೇಕ್ಫಾಸ್ಟಿಗೆ ಬಂದು ಇಡ್ಲಿ ದೋಸೆನ ಆಚೆ ಕಡೆಯಿಂದನೇ ತರಿಸಿದ್ವಿ, ಬಿಕಾಸ್ ಮನೆಯಲ್ಲೆಲ್ಲ ಬೇಗನೆ ಹೊರಡ್ಬೇಕಾಗಿರೋದ್ರಿಂದ ಮಾಡಲಿಕ್ಕಾಗಲ್ಲ. ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನನ್ನ ಭಾವನ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸೊ ರೆಡಿಯಾಗಿ ಹೊರಡ್ಬೇಕು ಇವಾಗ. ಬನ್ನಿ ದೇವಸ್ಥಾನದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗಲಿಕ್ಕೆಲ್ಲ ರೆಡಿಯಾಗಿದ್ದೀವಿ. ಆ್ಯಂಡ್ ಇವತ್ತು ಕೂಡ ಕೊಡಪಾನದಲ್ಲಿ ಹಾಲನ್ನು ತೊಗೊಂಡು ಹೋದರೆ ಅಲ್ಲಿ ಅಭಿಷೇಕ ಮಾಡಲಿಕ್ಕೆ ಇದು ಮಾಡ್ತಾರೆ. ಇದು ಬಂದು ನಮ್ಮೂರಿಂದ ಏನಿದ್ದಾರೆ ಇವ್ರನ್ನ ಕರ್ಕೊಂಡು ಮೇಯ್ನ್ ವಿಲೇಜಿಗೆ ಹೋಗಿ ಅಲ್ಲಿಂದ ಅವ್ರುಗಳನ್ನೂ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರಬೇಕು. ಅಲ್ಲಿ ದೇವಿ ದೇವಸ್ಥಾನ ಇದೆ ಒಂದೆರಡು. ಸೊ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿ ಊರವ್ರನ್ನೆಲ್ಲ ಸೇರಿಕೊಂಡು ಮತ್ತೆ ಇದೇ ದಾರಿನಲ್ಲಿ ನಾವು ಬರಬೇಕು. ಆ್ಯಂಡ್ ತಮಟೆ ಗಿಮಟೆ ಎಲ್ಲ ಜೋರಾಗಿತ್ತು, ಸಿಕ್ಕಾಪಟ್ಟೆನೇ ಡ್ಯಾನ್ಸ್ ಮಾಡ್ತಾಯಿದ್ರು. ಇವಾಗ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ. ಅಂದರೆ ಊರೊಳಗಡೆ ಹೋಗಿ ಅಲ್ಲಿರೋರನ್ನೆಲ್ಲ ಕರ್ಕೊಂಡು ಮತ್ತೆ ಪುನಃ ದೇವಸ್ಥಾನಕ್ಕೆ ಇದೇ ದಾರಿನಲ್ಲಿ ಬರಬೇಕು. ಸೊ ಹಾಗಾಗಿ ನಮ್ಮದು ತಟ್ಟೆ ಎಲ್ಲ ಏನಿದೆ ಅದನ್ನೆಲ್ಲ ಮನೆ ಹತ್ರನೇ ಇಟ್ಟಿದ್ವಿ. ಬರೀ ಕೊಡಪಾನ ಏನಿದೆ ಅದನ್ನು ಮಾತ್ರ ತೊಗೊಂಡ್ವಿ, ಯಾಕಂದರೆ ಮತ್ತೆ ಹೊತ್ಕೊಂಡೋಗಿ ಹೀಗೆ ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಕತೆ ಇದರಲ್ಲಿ ನಡ್ಕೊಂಡು ಹೋಗಬೇಕು. ಇದೇ ಸ್ಯಾರಿ ನೋಡ್ರಿ, ಎಲ್ಲರೂ ತಲೆ ಮೇಲೆ ಕುಂಭ ಹೊತ್ಕೊಂಡಿಯಾರಲ್ಲ ಅವರೆಲ್ಲ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ದಾರೆ. ಲಕ್ಕಿಲಿ ನಂದೊಂಚೂರು ಬ್ಲೌಸ್ ಮ್ಯಾಚ್ ಆಗಿದೆ, ಇಲ್ದಿರೋ ಆಕ್ವರ್ಡಾಗಿ ಅನ್ನಿಸ್ತಿತ್ತು ಅದು. ಬೇರೆಯವರೆಲ್ಲರೂ ಸ್ಟಿಚ್ ಮಾಡಿಸ್ಕೊಂಡಿದ್ರು. ನಾವು ಪೂಜೆ ದಿನ ಹೋಗಿದ್ದರಿಂದ ನಮಗೆ ಸ್ಟಿಚ್ ಮಾಡಿಸ್ಕೊಳಕ್ಕಾಗಿರಲಿಲ್ಲ ಅಷ್ಟೇನೆ. ಇವಾಗ ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡ್ರಲ್ಲ, ಆ್ಯಕ್ಚುಲಿ ನಮ್ಮ ಊರಿನಲ್ಲಿ ಬಂದು ಈ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇದು ಬಂದು ಕನ್ನಡ, ತಮಿಳು, ತೆಲುಗು 3 ಮಿಕ್ಸ್ ಆಗಿರೋಂಥ ಲ್ಯಾಂಗ್ವೇಜ್ ಇದು. ಯಾಕಂದರೆ ಅದರ ಮ್ಯಾಕ್ಸಿಮಮ್ ಕನ್ನಡ ಇರುತ್ತೆ, ಸ್ವಲ್ಪ ತಮಿಳು ಮತ್ತು ತೆಲುಗು ಮಿಕ್ಸಿಗೆ ಆಗಿರುತ್ತೆ. ಇದು ನಮ್ಮೂರಲ್ಲಿ ಮಾತಾಡೋಂಥ ಆ್ಯಕ್ಚುಯಲ್ ಲ್ಯಾಂಗ್ವೇಜ್ ಇದು. ಯಾಕಂದರೆ ಇದು ಬಂದು ಕುಪ್ಪಮ್ಮಿಗೆ ಮತ್ತು ಕೃಷ್ಣಗಿರಿಗೆ ಮತ್ತು ಕೋಲಾರಕ್ಕೆ 3ಕ್ಕೂ ಹತ್ತಿರ ಏನು ಹೇಳೋದು ಸೇರಿರುವಂಥ ಊರಿದು. ಮುಂಚೆ ಈ ಊರು ಬಂದು ಮೈಸೂರು ಪ್ರಾಂತಕ್ಕೆ ಸೇರಿತ್ತು. ಡಿವೈಡ್ ಆದಮೇಲೆ ಬಂದು ಇದು ತಮಿಳ್ನಾಡಿಗೆ ಸೇರಿಕೊಂಡಿದೆ. ತುಂಬ ಜನ ಅಂದ್ಕೊಳ್ತಾರೆ ತಮಿಳ್ ಮಾತಾಡೋದ್ರಿಂದ ತಮಿಳಿಯನ್ ಅಂತಂದು ಅಂತ, ಬಿಕಾಸ್ ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದು. ಮತ್ತು ನಮ್ಗೆ ಏನೇ ಬೇಕಂದ್ರೂ ನಾವು ಕೃಷ್ಣಗಿರಿಗೆ ಹೋಗಬೇಕಾಗಿರೋದ್ರಿಂದ, ಸೊ ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ತಮಿಳಾಗಿರೋದ್ರಿಂದ ನಾವು ಅಲ್ಲಿರೋರೆಲ್ಲರೂ ಮ್ಯಾಕ್ಸಿಮಮ್ ತಮಿಳೇ ಮಾತಾಡ್ತಾರೆ. ಬಟ್ ಊರಲ್ಲಿ ಏನು ಅವ್ರ ಮನೆ ತಂದವ್ರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಮಾತಾಡೋದು ಇದೇನೇ. ಬಟ್ ಈಗಿನ ಜನ್ರೇಷನ್ ಅವ್ರು ಏನಿದ್ದಾರೆ ಅವ್ರು ಸ್ವಲ್ಪ ಜಾಸ್ತಿ ತಮಿಳು ಯೂಸ್ ಮಾಡ್ತಾರೆ. ಹಾಗಂತ ಕೆಲವ್ರು ನಾವು ತಮಿಳಿಯನಿಗೆ ಸೇರ್ಕೊಂಡಿರೋರು ಹಾಗೆ ಹೇಗೆ ಅಂತ ಮಾತಾಡ್ತಾರೆ ನಮ್ಮ ಇದರಲ್ಲೇನೇ. ಎಲ್ರಿಗೂ ನಾವು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ಲಿಕ್ಕಾಗಲ್ಲ. ಅವ್ರವ್ರ ಬಾಯಿ ಅವ್ರವ್ರ ಸ್ಯಾಟಿಸ್ಫ್ಯಾಕ್ಷನಿಗೆ ತಿಂದಿದ್ದು ಅರಗಿಸ್ಕೋಬೇಕು ಅಂತ ಹೇಳಿದ್ರೆ ಮಾತಾಡ್ತಾರಲ್ವ ಇನ್ನೊಬ್ಬರ ಬಗ್ಗೆ ಅಂತ ಹೇಳಿಬಿಟ್ಟು ಅಂತ ಸುಮ್ಮನಾಗ್ಬಿಡ್ತೀವಿ.
ಸೊ ಎವ್ರಿ ಟೈಮ್ ಅವ್ರುಗಳಿಗೆ ನಾವು ಹೋಗಿ ಎಕ್ಸ್ಪ್ಲೈನ್ ಮಾಡಿ ಈ ಥರ ಅಂತ ಹೇಳೋಂಥ ಮೈಂಡ್ಸೆಟ್ ಅಂತೂ ನನಗಿಲ್ಲ. ನೀವೇನಾದ್ರು ಅಂದ್ಕೊಳ್ರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಆ ಥರ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ ಇವಾಗಂತೂ. ಆ್ಯಂಡ್ ಇದು ತಮಟೆ ಡ್ಯಾನ್ಸ್ ಅಂತೂ ಮನೆ ಹತ್ರ ಬಂದಾಗ ಆಡಿದ್ದು. ಆ್ಯಕ್ಚುಲಿ ಈ ಸತಿ ನಾನು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಬಟ್ ಫಿಲ್ಯೂಸ್ ಯಾರೋ ಬೇರೆಯವ್ರು ಮಾಡ್ತಿದ್ರಿಂದ ಅದಕ್ಕೆ ನಾನು ಅವ್ರ ಹತ್ರ ಇಸ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ವಿ. ಎಲ್ಲ ಹೆಣ್ಮಕ್ಳುಗಳೇ ಮ್ಯಾಕ್ಸಿಮಮ್ ಡ್ಯಾನ್ಸ್ ಮಾಡಿದ್ದು. ಆ್ಯಂಡ್ ನಮ್ಮೂರಲ್ಲಿ ಅದೇ ಚೆಂದ. ಯಾಕಂದರೆ ನಮ್ಮೂರಲ್ಲಿ ಎಲ್ರೂ ಒಂಥರ ಶೈ ಮಾಡಿಕೊಂಡು ಮಾಡಬಾರ್ದು, ಅವ್ರು ಹಾಗೆ ಇವ್ರು ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡಂತೂ ಏನೂ ಇದ್ದಾರಲ್ಲ, ಎಲ್ಲರೂ ಖುಷಿಯಾಗಿ ನಮ್ಮ ಇದು ಅಂದ್ಕೊಂಡು ಅಂತೇಳಿ ಡ್ಯಾನ್ಸ್ ಮಾಡ್ತಾರೆ. ಅದು ಒಂದು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ. ಆ್ಯಂಡ್ ಲಡ್ಡುನು ಈ ತಮಟೆ ಡ್ಯಾನ್ಸ್ಗಳನ್ನಂತೂ ಸಖತ್ ಇಷ್ಟಪಟ್ಟ. ಆ್ಯಂಡ್ ಅವನು ತುಂಬಾ ಡ್ಯಾನ್ಸ್ ಮಾಡ್ತಾ ನಾವು ಹೀಗೆ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಇವತ್ತು ನಮ್ಮ ಅಂದರೆ ಊರಿಂದ ಪೂಜೆ ಆಗುತ್ತೆ. ಆ್ಯಂಡ್ ಅನ್ನದಾನ ನಮ್ಮನೆ ಫೈನಲಿ ಟೆಂಪಲಲ್ಲಿ ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು. ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ಮಧ್ಯಾಹ್ನ 4 o'clock ಆಗಿದೆ ಆ್ಯಕ್ಚುಲಿ. ಸೊ ಈಗ ಒಂದು ಸ್ವಲ್ಪ ಪರ್ಚೇಸಿಂಗ್ ಇರೋದ್ರಿಂದ ನಾವು ಸ್ವಲ್ಪ ಸಿಟಿಗೆ ಹೋಗ್ಬಿಟ್ಟು ಅಲ್ಲೊಂಚೂರು ಪರ್ಚೇಸಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಾನು, ನನ್ನ ಸಿಸ್ಟ್ರು ಮತ್ತು ಸಿಸ್ಟ್ರಿನ್ಲ 3 ಜನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಸಂಜೆ ದೇವಸ್ಥಾನ ಹತ್ರನೇ ಇವತ್ತು ನಾಟಕ ಮಾಡ್ತಾಯಿದ್ದಾರೆ. ನಾಟಕ ಕಂಪ್ನಿಯವ್ರನ್ನ ಕರೆಸಿ ನಾಟಕ ಮಾಡಿಸ್ತಾ ಇದ್ದಾರೆ. ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡಿಲ್ಲ ಡೈರೆಕ್ಟಾಗಿ. ಆ್ಯಂಡ್ ಡಿನ್ನರ್ ಕೂಡ ನೈಟ್ ಅಲ್ಲೇ ಅರೇಂಜ್ ಮಾಡಿದ್ದಾರೆ. ಸೊ ಒಂದು 8-8:30 ಹಾಗೆ ಹೋಯ್ತಂದರೆ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು 9:30 10 o'clock ಆಗಿ ನಾಟಕ ಸ್ಟಾರ್ಟ್ ಮಾಡ್ತಾರಂತೆ. ಅದನ್ನು ನೋಡಿಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬರ್ತೀವಿ. ಇವತ್ತಿಗೆ ಇಷ್ಟೇನೇನೇ ವಿಡಿಯೋ. ನಾವು ಆಟೋದಲ್ಲಿ ಕೃಷ್ಣಗಿರಿಗೆ ಹೋದ್ವಿ. ಬಿಕಾಸ್ ಲೇಡೀಸಿಂದ ಏನೇನೋ ಪರ್ಚೇಸಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ನನ್ನ ಸಿಸ್ಟರ್-ಇನ್-ಲಾ ಮಕ್ಕಳು, ಸಿಸ್ಟರ್ ಮಕ್ಕಳು, ನಾವುಗಳೆಲ್ಲ ಇವರೊಬ್ಬರು ಆಟೋದವ್ರು ಇದ್ದಾರೆ, ಅವ್ರಿಗೆ ಹೈರ್ ಮಾಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ಆಟೋ ಬಂದು ಸ್ವಲ್ಪ ದೊಡ್ಡ ಆಟೋ, ಮೇಲೆ ಅಂದರೆ 2 steps ಇರೋದ್ರಿಂದ ತುಂಬ ಜನ ಕೂತ್ಕೊಂಡು ಹೋಗ್ಬೋದು. ಸೊ ನಾವು ಅಲ್ಲಿ ರೆಗ್ಯುಲರಾಗಿ ಒಬ್ರಿಗೆ ಬುಕ್ ಮಾಡ್ಕೊಳ್ತೀವಿ. ಅಂದರೆ ಏನಾದರೂ ಹೋಗೋದಿತ್ತು ಅಂದರೆ, ಇಲ್ಲ ಬರೋದಿತ್ತು ಅಂದ್ರೆಲ್ಲ. ಈ ಆಟೋ ಅಂತೂ ಫುಲ್ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಜಿಂಗ್ ಜಾಂಗ್ ಅಂತ ಹೋಗ್ತಾಯಿತ್ತು. ಮಜಾ ಇತ್ತು ಒಂಥರ. ಆ್ಯಂಡ್ ನನ್ನ ಸಿಸ್ಟ್ರಿಗೆ ಬಂದು ಇವ್ರು ತುಂಬ ಪರಿಚಯ. ಅಂದರೆ ನನ್ನ ಸಿಸ್ಟ್ರು ಅದೇ ಊರವರಾಗಿರೋದ್ರಿಂದ ಸೊ ಅವ್ರು ತುಂಬ ರೆಗ್ಯುಲರಾಗಿ ಆಟೋಸ್ ಬುಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸಖತ್ ಕಾಲು ಎಳಿತಾಯಿದ್ರು ಅವ್ರಿಗಂತೂ. ಸೊ ಅದನ್ನೆಲ್ಲ ಮಾಡಿಕೊಂಡು ಹೊರಟ್ವಿ ನಾವು. ಹಾಸ್ಪಿಟ್ಲಲ್ಲಿ ಇದೆನ್ನ ಪಳ ಅದೇನಾ ರಾಂಬುಟಾನ್ ತಾನೆ ಇದು. ಪನ್ನೀರ್ ಪಳಂ, ವಾಟರ್ ಆ್ಯಪಲ್, ಕಂಟ್ರಿ ಡೇಟ್ಸ್ ತಾನೆ ಇದು. ಇಬ್ಬರಿ ಸಾಪಿಡ್ ನಮ್ಮ ಈ ಫಸ್ಟ್ ಒಂದು ಹಣ್ಣು ನೋಡಿದ್ರಲ್ಲ, ಅದನ್ನು ಮಸಾಲ ಹಚ್ಬಿಟ್ಟು ಕೊಟ್ಟರೆ ಆ್ಯಕ್ಚುಲಿ ತಿನ್ನಿ ಅಂತಂದು ಅಂತ. ಹೆಂಗಿತ್ತು ಅಂದರೆ ಒಂದು ಸತಿ ತಿಂತಿದ್ದಂಗೆನೇ ಅದು ಉಪ್ಪು ಹುಳಿ ಖಾರ ಎಲ್ಲ ಇತ್ತು, ಹಾಗೆ ಶೂಟ್ ಆಗೋಯ್ತು ತಲೆಗೆ, ನೆತ್ತಿಗೆನೇ. ಅಷ್ಟು ಟ್ಯಾಂಜಿ ಆಗಿತ್ತು ಒಂಥರ. ಅದು ಒಂದು ಚಿಕ್ಕ ಹಣ್ಣಲ್ಲಿ ಅರ್ಧ ನಾನು ತಿನ್ನೋಷ್ಟೊತ್ತಿಗೆನೇ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಆ್ಯಂಡ್ ನನ್ನ ಇವ್ರಿಗೆ ಏನು ಸಿಸ್ಟ್ರು ಮತ್ತು ಸಿಸ್ಟರ್-ಇನ್-ಲಾ ಮಕ್ಕಳಿಗೂ ಕೊಟ್ಟೆ, ಒಂಚೂರು ಟೇಸ್ಟ್ ನೋಡಿ ಅಂತ. ಅವ್ರ ಎಕ್ಸ್ಪ್ರೆಷನ್ ನೋಡಿ, ಅಪ್ಪ ಅವರೂ ಫಸ್ಟ್ ಟೈಮ್ ತಿಂದಿದ್ದು ಇದೇನು ಹಿಂಗಿದೆ ಅನ್ಸ್ಬಿಟ್ಟು ಫುಲ್ ಟಾಪ್ ಟು ಬಾಟಮ್ ಬಾಡಿನೇ ಫುಲ್ ಶಿವರ್ ಆಗೋಗ್ಬಿಡ್ತು. ಆ ಥರ ಇತ್ತು ಮಾತ್ರ. ಬಟ್ ಸಿಕ್ಕಾಬಿಟ್ಟು ಡಿಫ್ರೆಂಟ್ ಫ್ರೂಟ್ ಇತ್ತು ಅದು. ಈಗ ಸಂಜೆ ಊಟ ಮಾಡ್ಕೊಂಡು ನಾಟಕ ನೋಡ್ಲಿಕ್ಕೆ ಕೂತಿದ್ದೀವಿ. ಆ್ಯಕ್ಚುಲಿ ಅದು ಏನೇನೇನೋ ಬಂದು ಮಾಡಿದ್ರು ತಲೆಬುಡ ಅಂತೂ ಕೆಲವೊಂದು ಅರ್ಥ ಆಗ್ತಿರ್ಲಿಲ್ಲ. ಬಿಕಾಸ್ ತುಂಬ ಟಿಪಿಕಲ್ ತಮಿಳ್ ಇದ್ರಲ್ಲಿ ಮಾತಾಡ್ತಾಯಿದ್ರು.
ಚೆನ್ನಾಗಿಲ್ದಲೇ ಇಷ್ಟೊಂದು ಡ್ಯಾನ್ಸ್ ಆಡ್ತಿದ್ದೀರಾ. ಕಾಲು ಚೆನ್ನಾಗಿದ್ದಿದ್ರೆ ಇದು ಅಲ್ಲೋಗ. ನಮ್ಮ ಅತ್ತೆ ತಂಗಿ ಆಗಬೇಕಂದ್ರೆ ನಮ್ಮ ಅತ್ತೆಗೆ ಚಿಕ್ಕಮ್ಮನ ಮಕ್ಕಳಾಗಬೇಕು ಅವರು. ಅವರಿಗೆ ಸ್ವಲ್ಪ ಅರ್ಥ ಆಗೋದು ಮತ್ತು ತುಂಬ ನಾಟಕಗಳನ್ನ ನೋಡಿರೋದ್ರಿಂದ ಅವ್ರು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು ಅದನ್ನು. ನಮ್ಮಗಳಿಗಂತೂ ತಲೆ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಸೊ ಸುಮಾರು ಹೊತ್ತು ನೋಡಿದ್ವಿ ಕೂತ್ಕೊಂಡು 1 ಅವರ್ ಮೇಲೆ. ಬಟ್ ಆಮೇಲೆ ಆಗಲಿಲ್ಲ, ಯಾಕೆಂದರೆ ನನಗಾಗಲಿ ಅಥವಾ ನನ್ನ ಸಿಸ್ಟರ್ ನಮ್ಮ ಮಕ್ಕಳಿಗಂತೂ ಏನೇನೂ ಅರ್ಥ ಆಗ್ತಿರ್ಲಿಲ್ವ. ಸೊ 1 ಅವರ್ ಇದ್ಬಿಟ್ಟು ಎದ್ದು ಬಂದುಬಿಟ್ವಿ ನಾವು. ಅಲ್ಲೇ ಫುಲ್ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಚಾಪೆ ಗೀಪೆ ಎಲ್ಲ ತೊಗೊಂಬಂದು ಬೆಡ್ಶೀಟೆಲ್ಲ ಕೂತಿದ್ರು, ಯಾಕಂದರೆ ಸ್ವಲ್ಪ ಚಳಿ ಗಿಳಿ ಹತ್ರ ಎಲ್ಲ ಬೇಕಾಗತ್ತೆ ಅಂತ. ಬಟ್ ಎಲ್ಲ ಒಬ್ಬೊಬ್ಬರೇ ಹೋಗ್ತಾಯಿದ್ರು. ಅದು ಏನೇನೋ ಹೇಳೋರು, ಒಂದು ಅರ್ಥ ಆಗ್ತಿರ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ನೆನ್ನೆ ಎಲ್ಲ ಶಾಪಿಂಗಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದು ಮನೆಗೆ ಬಂದು ನಾಟಕ ನೋಡಿ ಲೇಟ್ ಆಗಿತ್ತು. ಆ್ಯಕ್ಚುಲಿ ನಾಟಕ ಏನು ತುಂಬ ನೋಡಲಿಲ್ಲ, 1 ಅವರ್ ನೋಡ್ಕೊಂಡು ಬಂದುಬಿಟ್ಟಿತ್ತು. ಯಾಕಂದ್ರೆ ತುಂಬ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆನೇ ಎದ್ದು ಎಲ್ಲ ಓಡಾಡಿದ್ದರಿಂದ ಎಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ಇವತ್ತು ಹೋಮ ಎಲ್ಲ ಇದೆ. ಸೊ ಟೆಂಪಲಿಗೆ ಹೋಗಿ ಅಲ್ಲೇ ಲಂಚ್ ಮಾಡ್ಕೊಂಡು ಬಂದು ಆಮೇಲೆ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡಬೇಕು ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಅಂತಂದು ಅಂತ. ಬನ್ನಿ. ಇವತ್ತು ಕೂಡ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ಆಲ್ರೆಡಿ ಮುಂದೆ ಹೊರಟ್ಬಿಟ್ಟಿದ್ರು. ಸೊ ನಾವುಗಳು ನಿಧಾನಕ್ಕೆ ಹೋಗ್ತಾಯಿದ್ವಿ, ಯಾಕಂದರೆ ಮನೆಗೆ ಸ್ವಲ್ಪ ಗೆಸ್ಟ್ಗಳು ಬಂದಿದ್ದರಿಂದ. ಸೊ ಟೆಂಪಲಿಗೆ ಹೊರಡೋದು ಲೇಟ್ ಆಯಿತು. ನಾವು ಹೋಮ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತಂತೆ, ಮಾಡ್ತಾಯಿದ್ರು. ಇದು ಮೂಲ ದೇವರು ಕರ್ಬಂಡ್ರಾಯ ಅಂತ ಹೇಳ್ತಾರೆ. ಆ್ಯಂಡ್ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅದು ಸ್ವಲ್ಪ ವೈಬ್ರೆಂಟ್ ದೇವರಾಗಿರೋದ್ರಿಂದ ಆ ಲುಕ್ಕು ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಪವರ್ಫುಲ್ ದೇವರು ಅಂತಲೂ ಹೇಳ್ತಾರೆ. ಕರುಪ್ಪನ್ ಅಂತಲೂ ಅಂತಾರಂತೆ ಇದಕ್ಕೆ. ಬಟ್ ಏನೋ ಸ್ವಲ್ಪ ಚೇಂಜ್ ಇದೆ ಅಂತ ಹೇಳ್ತಾರೆ. ಅದ್ರದ್ದು ಅಷ್ಟೊಂದು ಡೀಟೇಲ್ ಐಡಿಯಾ ನನಗಿಲ್ಲ. ಬಟ್ ಅಲಂಕಾರ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ ಮೀಸೆ ಕಣ್ಣು ಎಲ್ಲ ಅಂತೂ ತುಂಬ ಚೆನ್ನಾಗಿತ್ತು. ಇದು ಬಂದು ಪೂಜೆ ಎಲ್ಲ ನಾವೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತಿದ್ದಾಗ ವೀಡಿಯೋ ಮಾಡ್ಕೊಂಡಿತ್ತು. ಆಲ್ಮೋಸ್ಟ್ ಇವಾಗೆಲ್ಲ ಊಟ ಆಗೋಗಿತ್ತು ನಮ್ಮದು. ಆ್ಯಂಡ್ ಟೈಮ್ ಕೂಡ ಆಗೋಗಿದ್ದರಿಂದ ಇವತ್ತು ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲೇ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಅಟ್ ಲಾಸ್ಟ್ ಟೆಂಪಲಿಂದ ಬಂದ್ವಿ, ಪೂಜೆ ಎಲ್ಲ ಮುಗೀತು. ಹೋಮ ಒಂದು 3-4 ಏನೋ ಮಾಡಿದರು. ಸೊ ಹಾಗಾಗಿ ಎಲ್ಲ ಲೇಟ್ ಆಯಿತು. ಯೂಶ್ವಲಿ ಟೆಂಪಲ್ಸ್ ಅಂದ್ರೇ ಹಾಗೆ ಅಲ್ವಾ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಟೈಮ್ ಬೇರೆ ಬೇರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಈಗ ಬ್ಯಾಂಗ್ಳೂರಿಗೆ ಹೋದರೆ ನಾವು ರೀಚ್ ಆಗೋದು ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೆ ನಾಳೆ ಬೆಳಗ್ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಹಾಗೇನೇ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ವಿಡಿಯೋ.